Hello everyone, welcome to Sanmargaha classes. Eighth question from the Sir C.V. Raman chapter. Match the phrasal verbs with their meanings. Okay. So phrasal verb ಅಂತಂದ್ರೆ verbs that have different meanings. Verb ಒಂದ್ ತರ ಇರುತ್ತೆ, ಅದರ ಮೀನಿಂಗ್ ಏನಿರುತ್ತೆ ಮಕ್ಕಳೇ ಬೇರೆ ತರ ಇರುತ್ತೆ. ಓಕೆನಾ? ಸೊ phrasal verbs constitute a single semantic unit consisting of a verb followed by a particle. Okay. So these are collocated with the ಪ್ರಪೋಸಿಷನ್. ಪ್ರಿಪೋಸಿಷನ್ ಜೊತೆಗೆ ಕೊಲೊಕೇಟ್ ಆಗಿ ಕಂಬೈನ್ ಆಗಿ ವರ್ಬ್ ಆಗುತ್ತೆ. ನೋಡಿ ಇಲ್ಲಿ ಗಿವ್ ಅಪ್, ಪುಟ್ ಆನ್, ಪುಟ್ ಅಪ್ ವಿತ್, ಬ್ರೇಕ್ ಡೌನ್, ಗಿವ್ ಅವೇ ಅಲ್ವಾ? ಈ ರೀತಿ 5 ಫ್ರೇಸಲ್ ವರ್ಬ್ ನ ಕೊಟ್ಟಿದ್ದಾರೆ. ಗಿವ್ ಅನ್ನೋದು ವರ್ಬ್, ಅಪ್ ಅನ್ನೋದು ಪ್ರಿಪೋಸಿಷನ್, ಪುಟ್ ಅನ್ನೋದು ವರ್ಬ್, ಆನ್ ಅನ್ನೋದು ಪ್ರಿಪೋಸಿಷನ್. ಪುಟ್ ಅಪ್ ವಿತ್, ಪುಟ್ ಇಸ್ ಅ ವರ್ಬ್ ಬಟ್ ಅಪ್ ವಿತ್ ಇಸ್ ಅ ಪ್ರಿಪೋಸಿಷನ್, isn't it? Break is a verb, down is a preposition, give is a verb and away is a preposition. When a verb and preposition are combined together and give away the different meanings, those are called as the phrasal verbs. Okay. Now we have to match the meanings here. Give up ಅಂತಂದ್ರೆ ಏನು? What do you mean by give up? Okay. So give up means giving up, not it does not mean giving up. ಮೇಲೆ ಕೊಡುವುದು ಅಂತ ಅಲ್ಲ, ಅದರ ಮೀನಿಂಗ್ ಬೇರೆ ಇದೆ. ಓಕೆ. ಸೊ ಗಿವ್ ಅಪ್ ಮೀನ್ಸ್ to leave or to stop. Okay, children, here to leave or to stop. I have give up that work. I have given up that work. Okay, so you have to give up smoking. Give up ಅಂತಂದ್ರೆ stop, stop ಅಂತ ಅರ್ಥ. Okay, so give up ಅಂತಂದ್ರೆ leave. ನಾನು ಇಲ್ಲಿ ಬರಿತೀನಿ ಈಗ leave ಆರ್ ಸ್ಟಾಪ್ ಅಂತ ಅರ್ಥ, ಟಾಲರೇಟ್ ಅಲ್ಲ. ಸೊ ಇಲ್ಲಿ ಕೊಟ್ಟಿರುವಂತಹ ಫ್ರೇಸ್ ಜೊತೆಗೆ ಇಲ್ಲಿ ಕೊಟ್ಟಿರೋ ಮೀನಿಂಗ್ ನ ನೀವು ಕಂಬೈನ್ ಮಾಡಬೇಕು. ಓಕೆನಾ? ಫ್ರೇಸಲ್ ವರ್ಬ್ ಇದು. These are the meanings. You have to find out or match the correct phrasal verb with the correct meaning. Okay. Next, put on. ಪುಟ್ ಆನ್ ಅಂತಂದ್ರೆ ಏನು ಮಕ್ಕಳೇ? ಪುಟ್ ಆನ್, ಯು ಪುಟ್ ಆನ್ ದ ಕ್ಲೋತ್ಸ್ ಅಂತ ಹೇಳ್ತೀವಿ. ಪುಟ್ ಆನ್ ದ ವೇಟ್, ಪುಟ್ ಆನ್ ದ ಕ್ಲೋತ್ಸ್, ಡಿಫರೆಂಟ್ ಮೀನಿಂಗ್ ಇದೆ ಅಲ್ವಾ? ಸೊ ಪುಟ್ ಆನ್ ಮೀನ್ಸ್ ಟು ವೇರ್. ಓಕೆ, ಟು ವೇರ್, ಅದನ್ನ ತೊಡುವುದು ಅಂತ ಅರ್ಥ. ಬಿ. ಓಕೆನಾ? ಸೊ ಹಿಯರ್ ಪುಟ್ ಆನ್ ಮೀನ್ಸ್ ಟು ವೇರ್ ಆರ್ ತೊಟ್ಟುಕೊಳ್ಳುವುದು. ಪುಟ್ ಆನ್ ದ ಕ್ಲಾತ್ಸ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್, put up with. I have put up with. Okay, you. Tolerate, to tolerate. Put up with ಅಂತಂದ್ರೇನು? Tolerate. Okay, so here ಅಲ್ವಾ? Next, D. Break down is a phrasal verb. Break down ಅಂತಂದ್ರೆ ಏನು? ಮಷಿನ್ ಬ್ರೇಕ್ ಡೌನ್, ಕಾರ್ ಬ್ರೇಕ್ ಡೌನ್ ಅಂತ ಹೇಳ್ತೀವಿ. ಬ್ರೇಕ್ ಡೌನ್ ಅಂತಂದ್ರೆ ಏನು? ಟು ಸ್ಟಾಪ್ ಫಂಕ್ಷನಿಂಗ್, ಕೆಲಸ ಮಾಡ್ತಾ ಇಲ್ಲ, ಅದು ಹಾಳಾಗಿದೆ ಅಂತ ಅರ್ಥ. ಸೊ ಬ್ರೇಕ್ ಡೌನ್ ಅಂತಂದ್ರೆ ಯಾವುದ್ರ ಜೊತೆ ನೀವು ಈಗ ಟ್ರೈ ಮಾಡ್ತೀರಾ ಮಕ್ಕಳೇ? ಬ್ರೇಕ್ ಡೌನ್ ಯಾವ್ದ್ರ ಜೊತೆ ಮ್ಯಾಚ್ ಮಾಡ್ತೀರಾ? ಅನೇಬಲ್ ಟು ಫಂಕ್ಷನ್ ಪ್ರಾಪರ್ಲಿ. ಸೊ ಈ ಅನೇಬಲ್ ಟು ಫಂಕ್ಷನ್ ಪ್ರಾಪರ್ಲಿ ಅನ್ನೋದು ಬ್ರೇಕ್ ಡೌನ್ ಆಗತ್ತೆ. ಓಕೆ, ಸೊ ಅನೇಬಲ್ ಟು ಫಂಕ್ಷನ್ ಪ್ರಾಪರ್ಲಿ. ಓಕೆ, ಸೊ ಲಾಸ್ಟ್ ಒನ್, ಗಿವ್ ಅವೇ. ಗಿವ್ ಅವೇ ಅಂತಂದ್ರೇನು? ಕೊಡುವುದು. ಗಿವ್ ಅವೇ, ಕೊಡು ಅಥವಾ ಹಂಚು, ಡಿಸ್ಟ್ರಿಬ್ಯೂಟ್. ಗಿವ್ ಅವೇ ದ ಚಾಕ್ಲೇಟ್ಸ್ ಆನ್ ಯುವರ್ ಬರ್ತ್ಡೇ. ಓಕೆ, ಸೊ ಗಿವ್ ಅವೇ ಅಂತಂದ್ರೆ ಏನು ಮಕ್ಕಳೇ? ಡಿಸ್ಟ್ರಿಬ್ಯೂಟ್. ಸೊ ಯಾವ್ದಿದು? ಡಿಸ್ಟ್ರಿಬ್ಯೂಟ್ ಅನ್ನೋದು ಹೀಗೆ ಮ್ಯಾಚ್ ಆಗತ್ತೆ, ಗಿವ್ ಅವೇ. ಓಕೆನಾ? Like this, the phrasal verbs, the words are different, but their meaning is different. Give up means to leave or to stop. Put on means to wear. Put up with, tolerate. Break down, unable to function properly. Give away, to distribute. Okay, this is how you have to match the phrasal verbs with their meanings. Okay. Thank you.